ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೋಡಿ, ಬಿಹಾರ್ ಜನತೆಗೆ ನಿಜವಾಗ್ಲೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಬಿಎಸ್ವೈ ಅವರು. ನಿಜವಾಗ್ಲೂ ಈ ಮಟ್ಟಕ್ಕೆ ಒಂದು ಫಲಿತಾಂಶ ಬರುತ್ತೆ, ಇಷ್ಟು ಭರ್ಜರಿಯಾದಂತಹ ಗೆಲುವು ಸಾಧಿಸಬಹುದು ಅನ್ನುವಂಥದ್ದು ಊಹೆಗೂ ಮೀರಿದ್ದು ನಿಜವಾಗ್ಲೂ ಒಂದು ಖುಷಿಯ ಸಂದರ್ಭ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಿತೀಶ್ ಕುಮಾರ್ ಅವರ ಅಧಿಕಾರ ಇರಬಹುದು ಅಥವಾ ಅವರು ಇಷ್ಟು ವರ್ಷದಿಂದ ಅಲ್ಲಿ ನಡ್ಕೊಂಡ್ ಬಂದಿರುವಂತಹ ಒಂದು ಅಧಿಕಾರ ಅಥವಾ ಅಭಿವೃದ್ಧಿ ಎಲ್ಲವೂ ಕೂಡ ಈಗ ಅವ್ರಿಗೆ ಸಾಥ್ ಕೊಡ್ತಾ ಇದೆ. ಹಾಗಾಗಿ ಬಿಹಾರದ ಜನ ಯಾವುದೇ ಕಾರಣಕ್ಕೂ ಇಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ. ಹಾಗಾಗಿ ಒಂದು ಕಡೆ ಪ್ರಧಾನಿ ಮೋದಿ ಅವರ ನೇತೃತ್ವ ಇರಬಹುದು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಅಧಿಕಾರ ಇರಬಹುದು, ಎಲ್ಲವೂ ಸೇರಿ ಇಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಇದೀಗ ಒಂದ್ ರೀತಿಯಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಬಿಎಸ್ಪಿ ಅವರು ಕೂಡ ಇವತ್ತು ಮಾತನಾಡಿದ್ರು. ಒಂದ್ ರೀತಿ ಕಾರಣ ಏನು ಅಂತಂದ್ರೆ, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲ ಬಿಜೆಪಿ ನಾಯಕರಲ್ಲಿ ಒಂದ್ ರೀತಿಯಾಗಿ ಸಂಭ್ರಮ ಸಡಗರ ಎಲ್ಲವೂ ಮನೆ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಬಿಎಸ್ವೈ ಅವರು ಕೂಡ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಒಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಸಿರಾಜ್, ಬಿಹಾರದಲ್ಲಿ ಇದು ಒಂದು ಕಡೆ ಎನ್ಡಿಎ ಭರ್ಜರಿಯಾಗಿ ಗೆಲುವು ಹಿನ್ನೆಲೆಯಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಬಿಜೆಪಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಮಂಡ್ಯದ ಮಹಾವೀರ ವೃತ್ತದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಸಂಭ್ರಮಾಚರಣೆ ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಸಂಭ್ರಮಾಚರಣೆ ಮನೆ ಮಾಡಿದೆ. ಬಿಹಾರದಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವಾದಂತಹ ಸಂದರ್ಭದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಬಿಜೆಪಿ ಒಂದು ಪ್ರಮುಖವಾದಂತಹ ಸಂಭ್ರಮಾಚರಣೆ ಇದು. ಸಿಹಿ ಹಂಚುವ ಮೂಲಕ, ಪಟಾಕಿ ಸಿಡಿಸುವ ಮೂಲಕ ಎಲ್ಲಾ ಕಡೆಯೂ ಕೂಡ ನೋಡಿ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮುಖಂಡರಾದಂತ ಬೇಕರಿ ಅರವಿಂದ್, ವಿವೇಕ್, ಮಂಜುನಾಥ್, ಶಿವಕುಮಾರ್, ಆರಾಧ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಸೆಲೆಬ್ರೇಷನ್ ಒಂದ್ ಕಡೆ ಜೋರಾಗಿದೆ. ಅಂದ್ರೆ ಇದು ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು ಗಮನಿಸ್ತಾ ಇದ್ರೆ ಆ ದೃಶ್ಯಾವಳಿಗಳಲ್ಲಿ ಸಿಹಿ ಹಂಚುವ ಮೂಲಕ, ಪಟಾಕಿ ಸಿಡಿಸುವ ಮೂಲಕ ಅಭಿಮಾನಿಗಳು ಒಂದ್ ಕಡೆ, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸಂಭ್ರಮಾಚರಣೆ ಮನೆ ಮಾಡಿದೆ. ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಂತ.
ಎಸ್ಸೇನೋ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಮನೆ ಮಾಡಿದೆ ಅನ್ನುವಂಥದ್ದು. ನೋಡಿ, ಅಲ್ಲಿ ಕಟೌಟ್ಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕಟೌಟ್ಗಳಿಗೂ ಕೂಡ ಒಂದ್ ಕಡೆ ಸಿಹಿ ತಿನ್ನಿಸುವ ಮೂಲಕ ಅಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಒಂದ್ ಕಡೆ ಮನೆ ಮಾಡಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಒಂದು ರೀತಿಯಾದಂತಹ ಸಂಭ್ರಮಾಚರಣೆ, ಕೇವಲ ಇದು ಮಂಡ್ಯ ಅಂತ ಮಾತ್ರ ಅಲ್ಲ, ಕರ್ನಾಟಕದ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಕೂಡ ಇದೀಗ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯಕರ್ತರ ಒಂದು ಕಡೆ ಸಂಭ್ರಮ ಮನೆ ಮಾಡಿದೆ. ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಕರ್ನಾಟಕದಾದ್ಯಂತವೂ ಕೂಡ ಇದೇ ರೀತಿಯಾದಂತಹ ಸಂಭ್ರಮ ಇದೆ. ಬಿಹಾರದಲ್ಲಿ ಚುನಾವಣೆ ಗೆದ್ದಿರಬಹುದು, ಆದರೆ ಇಲ್ಲಿ ಒಂದ್ ಕಡೆ ಸಂಭ್ರಮ ಇದೆ, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಭ್ರಮ ಇದೆ ನಮ್ಮ ಹತ್ರ. ಯಾಕಂದ್ರೆ 2028ರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ರಿಸಲ್ಟ್ ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು ಅನ್ನುವಂತ ವಿಶ್ವಾಸವನ್ನ ಮತ್ತೆ ಬಿಜೆಪಿ ನಾಯಕರು ಇಲ್ಲಿ ವ್ಯಕ್ತವನ್ನ ಪಡಿಸ್ತಾ ಇರುವಂತದ್ದು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದ್ ಕಡೆ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದು. ಎಸ್ಸೇನೋ ಬಿಹಾರ್ ಚುನಾವಣೆ ಮಹಾಗಠಬಂಧನ್ಗೆ ಹಿನ್ನಡೆ ಆಗ್ಬಿಟ್ಟಿದೆ ಅಂತಾನೆ ಹೇಳಬಹುದು. ನೋಡಿ, ಬಿಹಾರ್ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ ಆಗಿದೆ. ಬಿಹಾರ ಫಲಿತಾಂಶದ ಬಗ್ಗೆ ಡಿಕೆ ಮೊದಲನೇದಾಗಿ ರಿಯಾಕ್ಟ್ ಮಾಡಿದ್ದಾರೆ. ಬಿಹಾರ ಎಲೆಕ್ಷನ್ ನಲ್ಲಿ ಮತದಾರರು ತೀರ್ಪು ಕೊಟ್ಟಿದ್ದಾರೆ, ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಬಿಹಾರ ಫಲಿತಾಂಶದ ಬಗ್ಗೆ ಡಿಕೆ ಮೊದಲನೇದಾಗಿ ಪ್ರತಿಕ್ರಿಯೆ ಕೊಟ್ರು. ಅಲ್ಲಿನ ಮತದಾರರು ಏನ್ ತೀರ್ಪು ಕೊಟ್ಟಿದ್ದಾರೋ ಅದಕ್ಕೆ ತಲೆಬಾಗ್ಬೇಕಾಗತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಬಿಹಾರ್ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೂ ಕೂಡ ಇದೀಗ ಹಿನ್ನಡೆ ಆಗಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಇದೇ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರ ಹತ್ರ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಹತ್ರ ಇದೇ ಪ್ರಶ್ನೆ ಕೇಳ್ತಾರೆ. ಈಗ ಹೌದು, ಇವಾಗ ಎಷ್ಟು ಸ್ಟ್ರಾಂಗ್ ಇದ್ದೀರಿ, ಇವಾಗ ಏನ್ ಕೆಲಸ ಮಾಡಿದ್ದೀರಾ, ಅಥವಾ ಈಗ ಇಂಥ ಸಂದರ್ಭದಲ್ಲಿ ತಾವು ಎಲ್ಲಿ ಹಿನ್ನಡೆ ಆಗಿದ್ದೀರಾ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಅಭಿವೃದ್ಧಿ ಆಗೋ ಕೆಲಸದಲ್ಲ, ಅಥವಾ ಕಾರ್ಯಕರ್ತರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದಾ, ಅಥವಾ ಸಾರ್ವಜನಿಕರಿಗೆ ಅವ್ರಿಗೆಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ, ಅಥವಾ ಅವ್ರು ಏನ್ ಗ್ಯಾರಂಟಿಗಳು ಕೊಟ್ಟಿದ್ರು, ಅದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇದೀಗ ಒಂದು ರೀತಿಯಾಗಿ ಮುಖಭಂಗ ಆಗೋಗಿದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಕೂಡ ರಿಯಾಕ್ಟ್ ಮಾಡಿದ್ರು. ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಬಿಹಾರ್ ಎಲೆಕ್ಷನ್ ಏನೇ ಮತದಾರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾನು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾನು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾನು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾನು ತಲೆಬಾಗ್ತೇವೆ. ಎಸ್ಸೇನೋ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಏನೇ ತೀರ್ಪು ಬಂದರೂ ಕೂಡ ಮತದಾರರು ಏನು ತೀರ್ಪು ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ತಲೆಬಾಗ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಯಾಕಂದ್ರೆ ಬಿಹಾರ್ ಸಂಘಟನೆಗಳ ಜೊತೆ, ಯಾಕಂದ್ರೆ ಚುನಾವಣೆಗಿಂತ ಮುಂಚೆ ಒಂದಿಷ್ಟು ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಅವರ ಜೊತೆ 2-3 ದಿನಗಳ ಕಾಲ ಅವರನ್ನ ಊರಿಗೆ ಕಳಿಸುವ ಮೂಲಕ ಅವರ ಊರಿಗೆ ಹೋಗಿ ನೀವು ಮತದಾನ ಮಾಡಿ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ರೀತಿಯಾದಂಥ ಒಂದಿಷ್ಟು ಹೆಲ್ಪ್ ಕೂಡ ಮಾಡಿದ್ರು. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಇರುವಂತಹ ಅದೆಷ್ಟೋ ಬಿಹಾರಿಗಳನ್ನ ಸಂಪೂರ್ಣವಾಗಿ ಅವರು ಬಿಹಾರಕ್ಕೆ ಕಳಿಸುವ ಮೂಲಕ ಚುನಾವಣೆಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಒಂದ್ ಕಡೆ ಬಹಳಷ್ಟು ಮಾತುಕತೆ ಕೂಡ ನಡೆಸಿದ್ರು. ಆದ್ರೂ ಕೂಡ ಅದು ಎಫೆಕ್ಟ್ ಆಗ್ಲಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಸಾಕಷ್ಟು ಕಡೆ ಹೋಗಿದ್ರಲ್ಲ, ಸೊ ಮತ್ತೊಂದು ಕಡೆ ಪ್ರಚಾರವು ಕೂಡ ಬಹಳ ಅದ್ಭುತವಾಗಿ ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅಂತಂದ್ರೆ ಪ್ರಮುಖವಾಗಿ ಮಹಾಗಠಬಂಧನ್ಗೆ ಮರಬಾಘಾತ ಆಗೋಗ್ಬಿಟ್ಟಿದೆ. ಎಲ್ಲವೂ ಕೂಡ ಹೇಳಕ್ಕಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ತೋರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಸ್ವತಃ ಕಾಂಗ್ರೆಸ್ ನಾಯಕರೇ ಒಂದ್ ಕಡೆ ಶಾಕ್ ಆಗ್ಬಿಟ್ಟಿದ್ದಾರೆ. ಇದೇನಪ್ಪ ರಿಸಲ್ಟ್ ಈ ರೀತಿಯಾಗಿ ಬಂದ್ಬಿಡ್ತಾ ಇದೆಯಲ್ಲ, ನಾವು ನಂಬ್ಕೊಂಡಿದ್ವಿ ಜನರನ್ನ, ನಮ್ಮನ್ನ ಹಿಂಗಾದ್ರೂ ಮಾಡಿ ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅದ್ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅಂತಂದ್ರೆ ಇಲ್ಲಿ ಗ್ಯಾರಂಟಿ ಅದೇ ರೀತಿಯಾಗಿ ನಾವು ಕೊಡ್ತೀವಿ, ಹಂಗ್ ಕೊಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಕರ್ನಾಟಕದ ರಾಜಕಾರಣನೇ ಬೇರೆ, ಬಿಹಾರದ ರಾಜಕಾರಣನೇ ಬೇರೆ. ಯಾಕಂದ್ರೆ ಬಿಹಾರಿ ಜನರ ಒಂದಿಷ್ಟು ಮನಸ್ಥಿತಿಗಳನ್ನೇ ಬೇರೆ ಇದೆ, ಕರ್ನಾಟಕ ಜನರ ಮನಸ್ಥಿತಿನೇ ಬೇರೆ ಇದೆ. ಕರ್ನಾಟಕ ರೀತಿಯಾಗಿ ನಾವು ಮಾಡೆಲ್ ಅನ್ನ ಸಂಪೂರ್ಣವಾಗಿ ಬಿಹಾರದಲ್ಲಿ ಒಂದ್ ಕಡೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಅದೆಲ್ಲವೂ ಕೂಡ ಸಾಧ್ಯವೇ ಇಲ್ಲ ಕಣ್ರಿ. ಸೊ ಕರ್ನಾಟಕ ಜನತೆ ಯಾವ ರೀತಿಯಾಗಿ ಯೋಚನೆಗಳನ್ನ ಮಾಡ್ತಾರೆ, ಸೊ ಇಲ್ಲಿ ಒಂದಿಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಭಿವೃದ್ಧಿ ವಿಚಾರ ಆಗಿರ್ಬೋದು. ಸೊ ಕರ್ನಾಟಕದಲ್ಲಿ 2,000 ಕೊಡ್ತಾ ಇದ್ದೀವಿ, ಅಲ್ಲಿ ಬಿಹಾರದಲ್ಲಿ 2,500 ಕೊಟ್ರೆ ಒಂದಿಷ್ಟು ಜನ ನಮ್ಮನ್ನ ವೋಟ್ ಮಾಡಿದ್ರು ಕೂಡ ಮಾಡಬಹುದು ಅಂತ ಒಂದ್ ಕಡೆ ಅನ್ಕೊಂಡಿದ್ರು. ಅದ್ಯಾವುದೂ ಕೂಡ ವರ್ಕೌಟ್ ಆಗ್ಲಿಲ್ಲ.
ಸೊ ನೋಡಿ, ಈಗ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಜನರು ಯಾವ ರೀತಿಯನ್ನ ತೀರ್ಪನ್ನು ಕೊಟ್ಟಿರ ಅದಕ್ಕೆ ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಆದರೂ ಕೂಡ ಯಾವ ರೀತಿಯಾಗಿ ನೀವು ತಲೆ ಆದ್ರೂ ಬಾಗಿರಿ, ಏನಾದರೂ ಬಾಗ್ಕೊಳ್ಳಿ, ಆದರೆ ಪರವಾಗಿಲ್ಲ. ಬಟ್ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಸಂಪೂರ್ಣವಾದಂಥ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಮಹಾಗಠಬಂಧನ್ಗೆ ಕರೆಕ್ಟ್ ಆದಂಥ ರಿಸಲ್ಟ್ ಏನು ಕೊಡಬೇಕಾಗಿತ್ತು, NDAಗೆ ಯಾವ ರೀತಿಯಾದಂಥ ರಿಸಲ್ಟ್ ಕೊಡಬೇಕಾಗಿತ್ತು, ಅದೆಲ್ಲವೂ ಕೂಡ ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇದೀಗ NDA ಬಹುಮತ ತೆಗೆದುಕೊಳ್ಳುವ ಮೂಲಕ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದರಲ್ಲಿ ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರು ಮುಂದಾಗಿದ್ದಾರೆ. ಈ ಬಾರಿ 10ನೇ CM ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಈ ರಿಸಲ್ಟ್ ಬಂದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಆಗಬಹುದು. ಅಥವಾ ಇವರೇ ಮಾಡಬೇಕಾ, ಅಥವಾ ಯಾಕಂದ್ರೆ ನಿತೀಶ್ ಅವರ ಒಂದಿಷ್ಟು ರಾಜಕೀಯ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಯಾರಾದ್ರೂ ಪವರ್ ಶೇರಿಂಗ್ ಅಂತ ಬಂದಾಗ, ನನಗೆ ಸ್ಥಾನಮಾನ ಕೊಡ್ತೀರಾ ಅಂತಂದಾಗ ಅಲ್ಲಿ ನಿತೀಶ್ ಕುಮಾರ್ ಅವರು ಇದ್ದೇ ಇರ್ತಾರೆ. ಯಾಕಂದ್ರೆ ಹೇಳಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನಮಗೆ CM ಸ್ಥಾನ ಬೇಕಾಗಿತ್ತು ಆದ್ರೆ ನೀವು ಮಾಡಲಿಲ್ಲ ಅಂತಂದಾಗ್ಲೂ ಕೂಡ ಬದಲಾವಣೆ ಆದ್ರೂ ಕೂಡ ಆಗಬಹುದು. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ, NDA ಅಲಯನ್ಸ್ ಮೂಲಕ ಒಂದಿಷ್ಟು ಚುನಾವಣೆಗೆ ಇಳಿದಿರಬಹುದು, ಆದ್ರೆ ಬದಲಾವಣೆ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿತೀಶ್ ಅವರ ಒಂದಿಷ್ಟು ಅವರ ರಾಜಕೀಯ ಹಿನ್ನೆಲೆ ನೋಡ್ತಾ ಹೋದಾಗ, ಯಾವ ಪಕ್ಷದಲ್ಲಿ ಒಂದ್ ಕಡೆ ಸ್ಥಾನಮಾನ ಕೊಡ್ತೀರಾ, CM ಸ್ಥಾನ ಕೊಡ್ತಿರೋ ಅಥವಾ DCM ಸ್ಥಾನ ಕೊಟ್ಟಿರೋ ಆ ಸ್ಥಾನಕ್ಕೆ ಕೂಡ ಅವರು ಹೋಗುವಂತ ಲಕ್ಷಣಗಳು ಕೂಡ ನಾವು ಈ ಹಿಂದೆವೂ ಕೂಡ ಗಮನಿಸಿದ್ವಿ. ಯಾಕೆಂತಂದ್ರೆ 2000 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ 10 ಬಾರಿ CM ಆಗುವಂಥದ್ದು ಅದೇನೋ ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಬರುವಂತ ಚುನಾವಣೆ ಸಂದರ್ಭದಲ್ಲೇ ಒಂದ್ ಕಡೆ ಆಗೋದಿಲ್ಲ CM ಸ್ಥಾನ ಆಗೋದಕ್ಕೆ. ಅತಿ ಹೆಚ್ಚು ಬಾರಿ ಒಂದ್ ಕಡೆ, ಈಗ 10ನೇ ಬಾರಿ ಒಂದ್ ಕಡೆ CM ಸ್ಥಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಂದಾಗ ಒಂದ್ ಕಡೆ NDAಗೆ ಬಹುಮತ ಯಾವ ರೀತಿಯಾಗಿ ಬರ್ತಾ ಇದೆ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿದೆ. ನೋಡಿ, ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ, ಜನರು ಕೊಟ್ಟ ತೀರ್ಪನ್ನ ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಿದ್ದಾರೆ CM ಸಿದ್ದರಾಮಯ್ಯ ಅವರು. ಬೆಂಗಳೂರಿನಲ್ಲಿ ಇವತ್ತು ರಿಯಾಕ್ಟ್ ಮಾಡಿದ್ರು. ಬಿಹಾರ ಫಲಿತಾಂಶದ ನಂತರ ನೀವು ಸ್ಟ್ರಾಂಗ್ ಆಗಿದ್ರಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ CM ಸಿದ್ದರಾಮಯ್ಯ ಅವರು. ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಇದೀಗ ಮುಖಭಂಗ ಆಗೋಗಿದೆ. ಹಾಗಾಗಿ ಇನ್ಯಾವ ಮಟ್ಟಕ್ಕೆ ನೀವು ಸ್ಟ್ರಾಂಗ್ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಪತ್ರಕರ್ತರು ಈ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಿಹಾರ ಫಲಿತಾಂಶದ ನಂತರ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂಥ ಪ್ರಶ್ನೆಗೆ ಅದಕ್ಕೂ ನಮಗೇನೂ ಸಂಬಂಧ ಇಲ್ಲ ಅಥವಾ ಏನ್ ಸಂಬಂಧ ಇದೆ ಅಂತ ಹೇಳಿ ಈ ಒಂದು ಪ್ರಶ್ನೆ ಮಾಡುವ ಮೂಲಕ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರಂತೆ. ಅಂದ್ರೆ ತುಂಬಾ ನೆಗ್ಲೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಎಲ್ಲೋ ಒಂದ್ ರೀತಿ ನಿಜವಾಗ್ಲೂ ಅವ್ರಿಗೂ ಮುಖ ಇಲ್ಲ ಅಂತ ಅನ್ಸುತ್ತೆ. ಈಗ ಸರಿಯಾಗಿ ಮಾತಾಡಕ್ಕೆ ಅವ್ರಿಗೂ ಮುಖ ಇಲ್ಲ. ಈಗ ರ್ಯಾಲಿಗಳಲ್ಲೆಲ್ಲ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಬಿಹಾರದಲ್ಲಿ ಹೋಗಿ ರ್ಯಾಲಿಯಲ್ಲಿ ನಾನು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಅಲ್ಲಿನ ಜನ ಒಂದು ಒಳ್ಳೆಯ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೊಟ್ರು ಅಂತ ಹೇಳ್ತಿದ್ರು ಸಿದ್ದರಾಮಯ್ಯ ಅವರು. ಯಾವಾಗ ಇವರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆ ಹೋಗಿ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಈ ಒಂದು ಪ್ರಚಾರಕ್ಕೆ ಏನು ಹೋಗ್ತಾ ಇದ್ರು ರ್ಯಾಲಿಗಳಿಗೆ, ಆ ಟೈಮಲ್ಲಿ ಹೌದು ಅಲ್ಲಿನ ಜನ ಒಂದು ರೀತಿಯಾಗಿ ಬೆಂಬಲವನ್ನ ಸೂಚಿಸಿದ್ರು. ಅಂದ್ರೆ ತುಂಬಾ ಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿ ಜನ ಬಂದು ಸೇರಿದ್ರು ಆ ರ್ಯಾಲಿಗಳಲ್ಲಿ. ಹಾಗಾಗಿ ಎಲ್ಲವೂ ನೋಡ್ತಾ ಇದ್ರೆ ಬಹುಶಃ ನಮ್ಮ ಪಕ್ಷವು ಬರ್ಬೋದು ಅಥವಾ ನಾವೇ ಈ ಒಂದು ಅಧಿಕಾರದಲ್ಲಿ ಬಂದೇ ಬರ್ತೀವಿ, ಅದರಲ್ಲೂ ಕೂಡ